ಹಲೋ ಗೈಸ್, ನಿಮ್ಮಲ್ಲಿ ಹಲವಾರು ಜನ ಕೇಳ್ತಾ ಇದ್ರಿ ಗೂಗಲ್ ಪೇ ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ಲೋನ್ ತಗೋಬೇಕು ಅಂತ. ಸೊ ಇವತ್ತಿನ ವಿಡಿಯೋನಲ್ಲಿ ಗೂಗಲ್ ಪೇ ಆ್ಯಪಿಂದ ನೀವು ಯಾವ ರೀತಿಯಾಗಿ ಇನ್ಸ್ಟಂಟಾಗಿ 5 ಲಕ್ಷ ರೂಪಾಯಿವರೆಗೆ ಸಾಲ ತಗೋಬೋದು. ಆ್ಯಂಡ್ ಯಾವ ರೀತಿಯಾಗಿ ಇಲ್ಲಿ ಸಾಲ ಸಿಗುತ್ತೆ, ಯಾರಿಗೆಲ್ಲ ಸಾಲ ಸಿಗುತ್ತೆ, ಆ್ಯಂಡ್ ನಿಮಗೆ ತುಂಬ ಕಷ್ಟ ಇದೆ ಅಂತಂದರೆ ಸೊ ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ಲ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ಈವನ್ ಇಲ್ಲಿ ಬ್ಯಾಂಕ್ಸಿಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ ನಿಮಗೆ ಗೂಗಲ್ ಪೇ ಆ್ಯಪಿಂದ ಲೋನ್ ಸಿಗುತ್ತೆ. ಹೌದು, ಇಲ್ಲಿ ನಿಮಗೆ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಹಲವಾರು ಕಂಪನಿಗಳು ಮತ್ತು ಲೈಕ್ ಫೈನಾನ್ಷಿಯಲ್ ಕಂಪನಿಗಳು ಇಲ್ಲಿ ಲಿಸ್ಟೆಡ್ ಇರ್ತವೆ. ನೀವು ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳೋದು ಅಷ್ಟೇ ಇರುತ್ತೆ. ಆ್ಯಂಡ್ ಯಾವ ಒಂದು ಕಂಪನಿ ಕೊಡುತ್ತೆ ಆ ಒಂದು ಕಂಪನಿಯಲ್ಲಿ ನೀವು ಲೋನ್ನ ತೊಗೋಬೋದು. ಲೈಕ್ ಇಲ್ಲಿ DMI ಫೈನಾನ್ಸ್ ಆಗಿರ್ಬೋದು, ಕ್ರೆಡಿಟ್ ಬಿ ಆಗಿರ್ಬೋದು, ಇಲ್ಲಿ ಹಲವಾರು ಫೈನಾನ್ಷಿಯಲ್ ಕಂಪನೀಸ್ಗಳು ಆಲ್ರೆಡಿ ಲಿಸ್ಟೆಡ್ ಇರ್ತವೆ. ನೀವು ಜಸ್ಟ್ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳೋದಷ್ಟೇ. ಓಕೆನಾ? ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಏನು ಪ್ರಾಸೆಸ್ ಇರುತ್ತೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಎಲ್ಲರೂ ಕೂಡ ಲೋನ್ ಅಂತ ಕಮೆಂಟ್ ಮಾಡಿ, LOAN ಲೋನ್ ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಹಾಗೆ ಎಲ್ಲರೂ ಕೂಡ ಈ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ನೀವು ಗೂಗಲ್ ಪೇ ಆ್ಯಪಲ್ಲಿ ಲೋನ್ ಅಪ್ಲೈ ಮಾಡ್ಕೊಳೋಕ್ಕಿಂತ ಮುಂಚೆ ನೀವು ಫಸ್ಟು ಈ ಒಂದು ಆ್ಯಪ್ನ ಅಪ್ಡೇಟ್ ಮಾಡ್ಕೋಬೇಕು. ಸೊ ಪ್ಲೇಸ್ಟೋರಲ್ಲಿ ಬನ್ನಿ, ಗೂಗಲ್ ಪೇ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ನೋಡಲಿಕ್ಕೆ ಸಿಗುತ್ತೆ. ಸೊ ಫಸ್ಟು ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಳ್ಳಿ ಗೈಸ್. ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ, ಯಾವುದೇ ಒಂದು ಆ್ಯಪಲ್ಲಿ ನೀವು ಲೋನ್ ಅಪ್ಲೈ ಮಾಡ್ಕೊಳೋಕ್ಕಿಂತ ಮುಂಚೆ ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿತ್ತು ಅಂತಂದರೆ ಮಾತ್ರ ಆ ಒಂದು ಅಪ್ಲಿಕೇಶನಲ್ಲಿ ಅಥವಾ ಈ ಒಂದು ಫೈನಾನ್ಷಿಯಲ್ ಕಂಪನೀಸ್ಗಳಲ್ಲಿ ನಿಮಗೆ ಲೋನ್ ಸಿಗುತ್ತೆ. ಇಲ್ಲ ಅಂತಂದರೆ ಇಲ್ಲಿ ಲೋನ್ ಸಿಗೋಲ್ಲ ಗೈಸ್. ಯಾವುದೇ ಬ್ಯಾಂಕ್ ಆಗಿರ್ಬೋದು, ಎಲ್ಲೋದ್ರೂ ಕೂಡ ನಿಮಗೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿ ಮಾಡ್ತಾರೆ. ಏಕೆಂತಂದರೆ ಅದು ಒಂದು ಮಾನದಂಡ ಆಗಿದೆ. ಲೈಕ್ ಅದನ್ನು ಚೆಕ್ ಮಾಡಿದಾದಮೇಲೆ ನಿಮಗೆ ಎಷ್ಟು ಲೋನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಡಿಸೈಡ್ ಮಾಡಿ ನಿಮಗೆ ಆಫರ್ ಮಾಡ್ತಾರೆ ಲೋನ್ನ. ಸರಿನಾ? ಸೊ ಇವಾಗ ಮ್ಯಾನೇಜ್ ಯುವರ್ ಮನಿ ಅಂತ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ -1 ಇತ್ತು ಅಂತಂದರೆ ಅಥವಾ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇನ್ನೂ ಬಿಲ್ಡೇ ಆಗಿಲ್ಲ ಅಂತಂದರೆ ನಿಮಗೆ ಲೋನ್ ಸಿಗಲ್ಲ. ಓಕೆನಾ? ಸೊ ಇಲ್ಲಿ ಚೆಕ್ ಯುವರ್ ಸಿಬಿಲ್ ಸ್ಕೋರ್ ಫಾರ್ ಫ್ರೀ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟು ನೀವು ಇಲ್ಲಿ ನಿಮ್ಮದು ಡೀಟೇಲ್ಸ್ ಹಾಕಬೇಕು. ಡೀಟೇಲ್ಸ್ ಆಗಿದ ತಕ್ಷಣ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಅದನ್ನು ಹಾಕಿದ ತಕ್ಷಣ ಸೊ ನಿಮ್ಮದು ಇಲ್ಲಿ ಕ್ರೆಡಿಟ್ ರಿಪೋರ್ಟ್ ಅನ್ನೋದು ಬರುತ್ತೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನಂದು ಕ್ರೆಡಿಟ್ ರಿಪೋರ್ಟ್ ಈ ರೀತಿಯಾಗಿ ತೋರಿಸ್ತಾ ಇದೆ. ಸ್ಕೋರ್ ನಂದು ತೋರಿಸ್ತಾ ಇದೆ 300ಕಿಂತ ಇಲ್ಲಿ ಜಾಸ್ತಿ ಇದ್ದರೆ ಇಲ್ಲಿ ತುಂಬ ಕಡಿಮೆ ಸಿಬಿಲ್ ಅಂತಲೇ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಬಂದರೆ ಗುಡ್ ಅಂತ ಹೇಳ್ತಾರೆ, ಇಲ್ಲಿ ಬಂದರೆ ಎಕ್ಸಲೆಂಟ್ ಅಂತ ಹೇಳ್ತಾರೆ. ಇದಕ್ಕಿಂತ ಜಾಸ್ತಿ ಹೋದರೆ ತುಂಬ ವೆರಿ ಎಕ್ಸಲೆಂಟ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ರೀತಿಯಾಗಿ ಕ್ರೆಡಿಟ್ ಸ್ಕೋರನ್ನು ಅವರು ಡಿಸೈಡನ್ನು ಮಾಡಿರ್ತಾರೆ ಗೈಸ್. ಓಕೆ, ಸೊ ನಂದು ಇವಾಗ ಗುಡ್ ಇದೆ. ಸೊ ನಂತರ ಇಲ್ಲಿ ಬಂದರೆ ಎಕ್ಸಲೆಂಟ್ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ಇರುತ್ತೆ. ಸೊ ನಂದು ಗುಡ್ ಇದೆ ಅಲ್ವಾ, ಸೊ 700+ ನಂದು ಇದೆ ಗೈಸ್. ಸೊ ಈ ರೀತಿಯಾಗಿ ನಿಮ್ಮದು ಕ್ರೆಡಿಟ್ ಸ್ಕೋರ್ ಇತ್ತು ಅಂತಾರೆ ನಿಮಗೆ ಎಲ್ಲೋ ಒಂದು ಕಡೆ ಲೋನ್ ಆಫರ್ ಮಾಡ್ತಾರೆ. ಓಕೆ, ಎಕ್ಸಲೆಂಟ್ ಇತ್ತು ಅಂತಾರೆ ಇನ್ನೂ ಜಾಸ್ತಿ ಎಲ್ಲ ಕಂಪನೀಸ್ಗಳು ನಿಮ್ಮ ಮನೆಗೆ ಬಂದುಬಿಟ್ಟು ಲೋನ್ ಕೊಡ್ತಾರೆ. ಅಷ್ಟು ನಿಮಗೆ ಲೋನ್ ಸಿಗುತ್ತೆ. ಅಥವಾ ನಿಮಗೆ ಬ್ಯಾಂಕಲ್ಲೇ ಲೋನ್ ಸಿಕ್ಬಿಡುತ್ತೆ ನಿಮ್ಮದು ಅಷ್ಟು ಸಿಬಿಲ್ ಇತ್ತು ಅಂತಂದರೆ. ಏಕೆಂದರೆ ನೋಡಿ, ಅವರು ಸಿಬಿಲ್ ನೋಡ್ತಾರೆ. ಅಂದರೆ ನೀವು ಎಷ್ಟು ಟೈಮ್ ಸರಿಯಾಗಿ ನೀವು ಕಟ್ತಾ ಇರಲ್ವಾ, ನಿಮ್ಮದು ಕ್ರೆಡಿಟ್ ಕಾರ್ಡ್ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು, ಲೋನ್ಸ್ನ ನೀವು ಡ್ಯೂ ಏನು ಮಾಡ್ತಾ ಇಲ್ಲ ಅಲ್ವಾ, कारण ಕರೆಕ್ಟಾಗಿ ಟೈಮ್ ಸರಿಯಾಗಿ ಕಟ್ತಾ ಇದ್ದೀರಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ಸಿಗ್ನಲ್ ಹೋಗುತ್ತೆ. ಸೊ ಈ ರೀತಿಯಾಗಿ ನೀವು ಕರೆಕ್ಟಾಗಿ ಟೈಮ್ ಸರಿಯಾಗಿ ನಿಮ್ಮದೆಲ್ಲ ಕ್ಲಿಯರ್ ಇತ್ತು ಅಂತಂದರೆ ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ನಿಮ್ಮದು ಫಸ್ಟು ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದಾದ್ಮೇಲೆ ಇಲ್ಲಿ ಮ್ಯಾನೇಜ್ ಯುವರ್ ಮನಿನಲ್ಲಿ ನಂತರ ಇಲ್ಲಿ ಆಪ್ಷನ್ ಬರುತ್ತೆ ಅಪ್ಲೈ ಲೋನ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ DMI ಫೈನಾನ್ಸ್ ಅವ್ರ ಕಡೆಯಿಂದ ಇಲ್ಲಿ ಲೋನ್ ಸಿಗ್ತಾ ಇದೆ. ಗೂಗಲ್ ಪೇನೇ ಡೈರೆಕ್ಟಾಗಿ ಲೋನ್ ಕೊಡಲ್ಲ. DMI ಫೈನಾನ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಕ್ರೆಡಿಟ್ ಬಿ ಆಗಿರ್ಬೋದು, ಕ್ರೆಡಿಟ್ ಬಿಯಿಂದ ಕೂಡ ನಿಮಗೆ ಲೋನ್ ಸಿಗುತ್ತೆ. ಓಕೆ, ಸೊ ಒಳ್ಳೆ ಲೋನ್ ಅಮೌಂಟ್ ಗೈಸ್. 5 ಲಕ್ಷ ರೂಪಾಯಿವರೆಗೆ ಲೋನ್ ಅಮೌಂಟ್ ಸಿಗುತ್ತೆ ಕ್ರೆಡಿಟ್ ಬಿಯಿಂದ ಕೂಡ. ಓಕೆ, ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ, ಲೋನ್ ತೊಗೊಂಡ್ಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ಕ್ರೆಡಿಟ್ ಬಿನಲ್ಲಿ. ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಗೋಲ್ಡ್ ಲೋನ್ ಕೂಡ ನನಗೆ ಸಿಗ್ತಾ ಇದೆ. ಸೊ ಇವಾಗ ನಾನು ಇನ್ಸ್ಟಂಟಾಗಿ ಗೋಲ್ಡ್ ಲೋನ್ ತೊಗೋಬೋದು. ಸೊ ಐ ಥಿಂಕ್ ಮುತ್ತೂಟ್ ಫೈನಾನ್ಸಿಂದ ನನಗೆ ಇಲ್ಲಿ ಗೋಲ್ಡ್ ಲೋನ್ ಅನ್ನೋದನ್ನು ಆಫರ್ ಮಾಡ್ತಾ ಇದ್ದಾರೆ ಐ ಥಿಂಕ್. ಎಸ್ ಗೈಸ್, ನಾನು ಅಪ್ಲೈ ಮಾಡ್ಕೊಂಡಿದ್ದೆ, ಬಟ್ ಆದರೆ ಇಲ್ಲಿ ನನಗೆ ಗೋಲ್ಡ್ ಲೋನ್ ಸಿಕ್ಕಿದೆ. ಬಟ್ ನನಗೆ ಗೋಲ್ಡ್ ಲೋನ್ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ತೊಗೊತಾ ಇಲ್ಲ. ಓಕೆನಾ? ಸೊ ನಿಮ್ಗೆ ಏನಾದ್ರು ನೀಡ್ ಇತ್ತು ಅಂತಾರೆ ನೀವು ಗೋಲ್ಡ್ ಲೋನ್ ಕೂಡ ತೊಗೋಬೋದು. ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಗೋಲ್ಡ್ ಲೋನಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ಅಂತ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂತಾರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ಕ್ರೆಡಿಟ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡ್ಕೋಬೋದು. ನಿಮ್ಮದು ಸಿಬಿಲ್ ಇನ್ನೂ ಚೆನ್ನಾಗಿತ್ತು ಅಂತಂದರೆ ಕ್ರೆಡಿಟ್ ಕಾರ್ಡ್ ಆಫರ್ಸ್ ಕೂಡ ನಿಮಗೆ ಗೂಗಲ್ ಪೇನೇ ಪ್ರೊವೈಡ್ ಮಾಡುತ್ತೆ. ಇನ್ನೊಂದು ಮೆಥಡ್ ಇದೆ. ಸೊ ಇದು ಫಸ್ಟ್ ಮೆಥಡ್ ಆಯಿತು. ಇನ್ನೊಂದು ಮೆಥಡ್ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ಲೈಕ್ ಇಲ್ಲಿ ಲೋನ್ EMIs ಅಂತಿದೆ ನೋಡ್ತಾ ಇರ್ಬೋದು, ಅದ್ರ ಮೇಲೆ ಬರಬೇಕು. ಲೋನ್ EMIs ಅಲ್ಲಿ ಬಂದ ತಕ್ಷಣ ಇಲ್ಲಿ ಹಲವಾರು ಕಂಪನೀಸ್ಗಳು ಆಲ್ರೆಡಿ ನೋಡಲಿಕ್ಕೆ ಸಿಗ್ತವೆ. ನೋಡ್ತಾ ಇರ್ಬೋದು 1-to-1 ಫೈನಾನ್ಸ್ ಆಗಿರ್ಬೋದು, ಯೋನ್ ಕ್ರೆಡಿಟ್, AMU ಲೀಸಿಂಗ್ ಆಗಿರ್ಬೋದು, ಅರ್ಥ ಆಗಿರ್ಬೋದು, AU ಸ್ಮಾಲ್ ಫೈನಾನ್ಸ್ ಬ್ಯಾಂಕು, ಮತ್ತು ಇಲ್ಲಿ ಕ್ರೆಡಿಟ್ ಬಿ ಕೂಡ ಇದೆ ನೋಡ್ತಾ ಇರ್ಬೋದು, ಕ್ರೆಡಿಟ್ ಬಿ ಇದೆ. ನಂತರ ಬಂದ್ಬಿಟ್ಟು ನಾವಿ ಅಂತ ಹೇಳ್ಬಿಟ್ಟು ನಾನು ಸರ್ಚ್ ಮಾಡ್ತೀನಿ ನೋಡ್ತಾ ಇರ್ಬೋದು, ನಾವಿ ಅಪ್ಲಿಕೇಶನ್ ಕೂಡ ಇದೆ. ಅದೇ ರೀತಿಯಾಗಿ ಮನಿ ವ್ಯೂ ನೋಡೋಣ ಗೈಸ್. ಮನಿ ವ್ಯೂ ಇದ್ದಾನೆ ಅಲ್ವಾ? ಎಸ್ ಗೈಸ್. ಓಕೆ, ಮನಿ ವ್ಯೂ ನೋಡೋಣ. ಓಕೆ, ಮನಿ ವ್ಯೂ ಇಲ್ಲ, ಯಾಕೆಂದರೆ ಅದು ಬೇರೆ ಇದರ ಜೊತೆಗೆ ಟೈ ಅಪ್ ಆಗಿರೋದ್ರಿಂದ. ಓಕೆ, ಮನಿ ವೈಸ್ ಇದೆ ನೋಡ್ತಾ ಇರ್ಬೋದು. ಮುತ್ತೂಟ್ ಫೈನಾನ್ಸ್ ಇದೆ.
ಓಕೆ, ಮನಿ ಟ್ಯಾಪ್ ಇದೆ, ರೂಪಿ ರೆಡಿ ಇದೆ, ಹೀಗೆ ಹಲವಾರು ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ನೀವು ಜಸ್ಟ್ ಹೋಗ್ಬಿಟ್ಟು ಗೂಗಲ್ ಪೇನಲ್ಲೇ ಬಂದ್ಬಿಟ್ಟು ಬಿಲ್ ಪೇಮೆಂಟ್ಸ್ಗಳನ್ನು ಇದ್ರದ್ದು ಮಾಡ್ಕೋಬೋದು, ಅಂದರೆ ರೀಪೇಮೆಂಟ್ ಮಾಡ್ಕೋಬೋದು ಇಲ್ಲೇ. ಸೊ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ಅಂದರೆ ಇಲ್ಲಿ ಇರೋದು ಎಲ್ಲ ಕಂಪನೀಸ್ಗಳು RBI ರಿಜಿಸ್ಟರ್ಡ್ NBFC ಆ್ಯಪ್ಗಳು. ಓಕೆನಾ. ಸೊ ಅದನ್ನು ಬಿಟ್ಟು ಇಲ್ಲಿ ಬೇರೆ ಯಾವುದು ಇರೋಕ್ಕೆ ಸಾಧ್ಯ ಇಲ್ಲ. ಓಕೆನಾ, ಯಾವುದೇ ಫೇಕ್ ಅಪ್ಲಿಕೇಶನ್ಸ್ಗಳು ಇರೋಕ್ಕೆ ಸಾಧ್ಯ ಇಲ್ಲ. ಸೊ ನೀವೇನು ಮಾಡಬೇಕು ಅಂತಂದರೆ ಜಸ್ಟ್ ನೋಡ್ಕೊಳ್ಳಿ, ನೀವು ಇಲ್ಲಿ ಯಾವ್ಯಾವ ಕಂಪನೀಸ್ಗಳಿದ್ದಾವೆ, ಯಾವ್ಯಾವ ಒಂದು ಅಪ್ಲಿಕೇಶನ್ಸ್ಗಳಿದ್ದಾವೆ. ಸೊ ನೀವು ಜಸ್ಟ್ ನೋಡ್ಕೊಳ್ಳಿ ಗೈಸ್. ಓಕೆ, ಅವೆಲ್ ಫೈನಾನ್ಸ್ ಇದೆ. ಓಕೆ, ಇದು ಒಂದು ಬೆಸ್ಟ್ ಕಂಪನಿ ಆ್ಯಂಡ್ ಬೆಸ್ಟ್ ಅಪ್ಲಿಕೇಶನ್. ಇದು ಕೂಡ ಇಲ್ಲಿ ಕೂಡ ನಿಮಗೆ ಸಾಲ ಸಿಗುತ್ತೆ ಗೈಸ್. ಓಕೆನಾ, ಅವೆಲ್ ಫೈನಾನ್ಸ್. ಸೊ ನೀವು ಇಲ್ಲಿ ಬಂದುಬಿಟ್ಟು ಅವೆಲ್ ಫೈನಾನ್ಸ್ ಅಂತ ಸರ್ಚ್ ಮಾಡ್ಕೋಬೇಕು ಪ್ಲೇಸ್ಟೋರಲ್ಲಿ. ಓಕೆ, ಅವೆಲ್ ಫೈನಾನ್ಸ್. ಓಕೆ, ಸರ್ಚ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಸೊ ನೀವು ಇನ್ಸ್ಟಂಟಾಗಿ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಅದೇ ರೀತಿಯಾಗಿ ರೂಪಿ ರೆಡಿ ಇದೆ, ರೈಟ್. ಸೊ ನೀವು ಇಲ್ಲಿ ರೂಪಿ ರೆಡಿ ಕೂಡ ನೋಡ್ಕೋಬೋದು. ಓಕೆ ಗೈಸ್, ರೂಪಿ ರೆಡಿ ಎಸ್ ಗೈಸ್, ರೂಪಿ ರೆಡಿ ಬಂತಲ್ವಾ. ಸೊ ಅಪ್ಲಿಕೇಶನ್ ಇಲ್ಲಿಂದ ನೀವು ಬಿಲ್ ಪೇಮೆಂಟ್ಸ್ ಮಾಡಿದ್ರೆ ಮಾಡ್ಕೋಬೋದು, ಅಥವಾ ನೀವು ಲೋನ್ ಅಪ್ಲೈ ಮಾಡ್ತೀರಾ ಅಂತಂದರೆ ಇಲ್ಲಿ ಪ್ಲೇಸ್ಟೋರಲ್ಲಿ ಬಂದುಬಿಟ್ಟು ರೂಪಿ ರೆಡಿ ಅಂತ ಸರ್ಚ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ, ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿ ನೀವು ಗೂಗಲ್ ಪೇಯಿಂದ ಇಂಡೈರೆಕ್ಟ್ ಆಗಿ ಕೂಡ ಸೆಕೆಂಡ್ ಮೆಥಡಿಂದ ಲೋನ್ ತೊಗೋಬೋದು. ಓಕೆ, ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈ 2 ಮೆಥಡ್ಸಿಂದಾನೇ ನೀವು ಲೋನ್ ತೊಗೋಬೋದು, ಮತ್ತು ಯಾವುದೂ ಮೆಥಡ್ಸ್ ಇಲ್ಲಿ ಇಲ್ಲ. ಅಂದರೆ ಗೂಗಲ್ ಪೇನಲ್ಲಿ ಡೈರೆಕ್ಟಾಗಿ ಲೋನ್ ಕೊಡಲ್ಲ. ಈ ಒಂದು ಲಿಸ್ಟೆಡ್ ಇರುವಂತಹ ಅಪ್ಲಿಕೇಶನ್ಸ್ಗಳಿಂದ, ನಂತರ ಇಲ್ಲಿ ಪಾರ್ಟ್ನರ್ಡ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಮತ್ತು ಕಂಪನಿಗಳಿಂದ ಮಾತ್ರ ಇಲ್ಲಿ ನೀವು ಗೂಗಲ್ ಪೇಯಿಂದ ಸಾಲ ತೊಗೋಬೋದು. ಓಕೆನಾ. ಸೊ ಇಷ್ಟಿರುತ್ತೆ ಈ ಒಂದು ವಿಡಿಯೋನಲ್ಲಿ. ಆ್ಯಂಡ್ ನೆಕ್ಸ್ಟು ಈ ಒಂದು ಗೂಗಲ್ ಪೇಯಿಂದನೂ ಲೋನ್ ಸಿಗ್ತಾ ಇಲ್ಲ ಅಥವಾ ಬೇರೆ ಅಪ್ಲಿಕೇಶನಿಂದ ಸಿಗ್ತಾ ಇಲ್ಲ ಅಂತಾರೆ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ ಗೈಸ್. ಅದರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು, ಟ್ರೂ ಬ್ಯಾಲೆನ್ಸ್ನ ನಾನು ಪ್ರತಿಯೊಂದು ವಿಡಿಯೋನಲ್ಲಿ ಹೇಳೋ ಕಾರಣ ಇದೆ. ಇಲ್ಲಿ ಎಲ್ರಿಗೂ ಲೋನ್ ಸಿಗುತ್ತೆ. ನೀವಿಲ್ಲಿ ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ನೀವು ಸ್ಟೂಡೆಂಟ್ ಆಗಿದ್ದರೆ, ನೀವು ಮನೇಲಿ ವರ್ಕ್ ಮಾಡ್ತಾ ಇದ್ರೆ ಅಂದರೆ, ಈವನ್ ನೀವು ಹೌಸ್ ವೈಫ್ ಆಗಿದ್ರೂ ಕೂಡ ಈ ಒಂದು ಆ್ಯಪಲ್ಲಿ ಲೋನ್ ತೊಗೋಬೋದು. ಅಷ್ಟು ಬೆಸ್ಟ್ ಇದೆ ಈ ಒಂದು ಅಪ್ಲಿಕೇಶನ್. ಆ್ಯಂಡ್ ತುಂಬ ಕಡಿಮೆ ಬಡ್ಡಿಯಲ್ಲಿ ಲೋನ್ ಅನ್ನೋದು ಟ್ರೂ ಬ್ಯಾಲೆನ್ಸಲ್ಲಿ ಸಿಗುತ್ತೆ. ಓಕೆ, 4.4 ಸ್ಟಾರ್ಟಿಂಗ್ ಇದೆ, 10 ಲಕ್ಷ ಇದ್ದಾವೆ. ಆ್ಯಂಡ್ 5 ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ನ. ಸೊ ಇಲ್ಲೇ ತಿಳ್ಕೊಳ್ಳಿ ಎಷ್ಟು ಬೆಸ್ಟ್ ಕಂಪನಿ ಇದೆ ಅಂತ. ಓಕೆನಾ. ಸೊ ಗೈಸ್, ಇಷ್ಟಿರುತ್ತೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ. ಆ್ಯಂಡ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಟ್ರೂ ಬ್ಯಾಲೆನ್ಸ್ ಲಿಂಕನ್ನು ಕೊಟ್ಟಿರ್ತೀನಿ, ಅಪ್ಲೈ ಲಿಂಕನ್ನು. ಓಕೆ, ಸೊ ಅಪ್ಲಿಕೇಶನ್ದು ನಂತರ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬೋದು. ಓಕೆನಾ. ಸೊ ಇದಾಗಿರುತ್ತೆ ಇದನ್ನ ವಿಡಿಯೋ. ಆ್ಯಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.